ಎಲ್ರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ಶ್ರಾವಣ ಮಾಸ ಅಂದರೆ ನಮ್ಮಲ್ಲಿ ಹಬ್ಬಗಳು, ಹಾಗೆ ಋತುಗಳು ಮತ್ತು ವಿಶೇಷ ಪೂಜೆಗಳಿಂದ ಕೂಡಿರುವಂತಹ ಪವಿತ್ರವಾದ ಮಾಸವಾಗಿದೆ. ಶ್ರಾವಣ ಮಾಸ ಆರಂಭವಾದ ನಂತರ ಒಂದೊಂದೇ ಹಬ್ಬಗಳು ನಮಗೆ ಬರೋಲಿ ಪ್ರಾರಂಭ ಆಗ್ತವೆ. ಅದರಲ್ಲಿ ಬಹಳ ವಿಶೇಷವಾದಂಥ ಹಬ್ಬ ಅಂದರೆ ನಾಗರ ಪಂಚಮಿ ಹಬ್ಬ. ನಾಗರ ಪಂಚಮಿ ದಿನ ನಾವು ನಾಗದೇವರನ್ನು ಭಕ್ತಿಯಿಂದ ಪೂಜಿಸುವುದು, ಹಾಗೆ ನಾಗರ ಕಲ್ಲಿಗೆ ಪೂಜೆ ಮಾಡುವುದು ಮತ್ತು ಹಾಲು ಮತ್ತು ಅಭಿಷೇಕದ ಮೂಲಕ ನಾಗದೇವರನ್ನು ಆರಾಧಿಸುವುದು ಕೂಡ ಬಹಳ ಹಿಂದಿನಿಂದ ಅಂದರೆ ನಮ್ಮ ಹಿರಿಯರಿಂದಲೂ ನಡೆದುಕೊಂಡ ಬಂದಿರುವಂತಹ ಆಚರಣೆಯಾಗಿದೆ. ಇನ್ನು ಕೆಲವೆಡೆ ನಾಗರ ಪಂಚಮಿಯನ್ನು ಅಣ್ಣ ತಂಗಿಯರ ಬಾಂಧವ್ಯವನ್ನು ನೆನಪಿಸುವಂತಹ ಆ ವಿಶೇಷ ಹಬ್ಬವಾಗಿಯೂ ಸಹಿತ ಆಚರಣೆ ಮಾಡ್ತಾರೆ. ಹಾಗಾದರೆ ಈ ವರ್ಷ ಅಂದರೆ 2026ರಲ್ಲಿ ನಾಗರ ಪಂಚಮಿ ಯಾವ ದಿನ ಬಂದಿದೆ, ನಮಗೆ ಪಂಚಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅಂತ ನೋಡೋಣ. ಹಾಗೆ ನಾಗರ ಪಂಚಮಿ ದಿನ ಪೂಜೆಗೆ ಯಾವ ಸಮಯ ಸೂಕ್ತ, ಮನೆಯಲ್ಲಿ ನಾವು ದೇವರ ಪೂಜೆಯನ್ನು ಮಾಡಬಹುದಾ, ನಾಗರ ಕಲ್ಲಿಗೆ ಯಾವ ಸಮಯದಲ್ಲಿ ಪೂಜೆ ಮಾಡೋಕ್ಕೆ ಹೋಗಬೇಕು ಅಂತ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರಳವಾಗಿ ತಿಳಿಸ್ತೀನಿ. ಹಾಗಾದರೆ ಫ್ರೆಂಡ್ಸ್, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲಿಗೆ 2026ರಲ್ಲಿ ನಾಗರ ಪಂಚಮಿ ಯಾವ ದಿನ ಬಂದಿದೆ ಅಂತ ನೋಡೋಣ. 2026ರ ನಾಗರ ಪಂಚಮಿ ಆಗಸ್ಟ್ 17ನೇ ತಾರೀಕು ಸೋಮವಾರ ದಿವಸ ಬಂದಿದೆ. ಅಂದರೆ ಶ್ರಾವಣ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ನಾಗರ ಪಂಚಮಿಯನ್ನು ನಾವು ಆಗಸ್ಟ್ 17ರಂದು ಆಚರಿಸುತ್ತೇವೆ. ಅಂದರೆ ಇವಾಗ ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಅಂತ ನೋಡೋಣ. ಈ ಬಾರಿ ಪಂಚಮಿ ತಿಥಿ ನಮಗೆ ಆಗಸ್ಟ್ 16ನೇ ತಾರೀಕು ಭಾನುವಾರ ಸಂಜೆ 5:52 ಪ್ರಾರಂಭವಾಗುತ್ತದೆ. ಹಾಗೆ ಪಂಚಮಿ ತಿಥಿ ನಮಗೆ ಆಗಸ್ಟ್ 17ನೇ ತಾರೀಕು ಸೋಮವಾರ ಸಂಜೆ 5 ಗಂಟೆವರೆಗೆ ಇರುತ್ತದೆ. ಹೀಗಾಗಿ ನಾವು ಸೂರ್ಯೋದಯದ ಸಮಯದಲ್ಲಿ ಪಂಚಮಿ ತಿಥಿ ಆಗಸ್ಟ್ 17ರಂದು ಇರುವುದರಿಂದ ನಾಗರ ಪಂಚಮಿ ಆಚರಣೆಗೆ ಆಗಸ್ಟ್ 17ನೇ ತಾರೀಕನ್ನು ಒಳ್ಳೆಯದು ಅಂತ ಹೇಳಲಾಗುತ್ತದೆ. ಕೆಲವು ಕಡೆಗಳಲ್ಲಿ ನಾಗ ಚತುರ್ಥಿ ದಿನವೇ ನಾಗದೇವರಿಗೆ ಪೂಜೆ ಸಲ್ಲಿಸುವ ಆಚರಣೆ ಇದೆ. ಈ ಬಾರಿ ನಾಗ ಚತುರ್ಥಿ ಆಗಸ್ಟ್ 17ರಂದು ಬರುತ್ತದೆ. ಆದರೆ ಹೆಚ್ಚಿನವರು ಪಂಚಮಿ ತಿಥಿಯ ದಿನ ನಾಗರ ಪಂಚಮಿ ಪೂಜೆ ಮಾಡುವುದರಿಂದ ಇಲ್ಲಿ ನಾವು ಆಗಸ್ಟ್ 17ರಂದು ನಾಗರ ಪಂಚಮಿ ಆಚರಣೆ ಮಾಡುವುದು ಒಳ್ಳೆಯದು. ಇನ್ನು ನಾಗರ ಪಂಚಮಿ ದಿನ ಪೂಜೆಗೆ ಯಾವ ಸಮಯ ಒಳ್ಳೆಯದು ಅಂತ ನೋಡೋದಾದರೆ, ನಾಗರ ದೇವರ ಪೂಜೆಯನ್ನು ಬೆಳಗಿನ ಸಮಯದಲ್ಲಿ ಮಾಡುವುದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ. ಈ ಬಾರಿ ಬೆಳಗ್ಗೆ 6 ಗಂಟೆಯಿಂದ 8:38 ಪೂಜೆಗೆ ಉತ್ತಮ ಸಮಯ ಇರುವುದರಿಂದ ಈ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡುವವರು ಮನೆಯಲ್ಲಿರುವ ನಾಗದೇವರ ವಿಗ್ರಹಕ್ಕೆ ಅಥವಾ ಬೆಳ್ಳಿ ನಾಗರನ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಬಹುದು. ನಾಗರ ಕಲ್ಲಿಗೆ ಹೋಗಿ ಪೂಜೆ ಮಾಡುವವರು ಕೂಡ ಈ ಬೆಳಗಿನ ಸಮಯದಲ್ಲಿ ಪೂಜೆ ಮಾಡುವುದು ಒಳ್ಳೆಯದು. ಬೆಳಗಿನ ಸಮಯದಲ್ಲಿ ನಿಮಗೆ ಪೂಜೆ ಮಾಡಲು ಸಾಧ್ಯವಾಗಿಲ್ಲ ಅಂತ ನಂತರದ ಸಮಯದಲ್ಲಿ ಸಹಿತ ಪೂಜೆ ಮಾಡ್ಬೋದು. ಆದರೆ ನಾವು ಸಾಧ್ಯವಾದಷ್ಟು ರಾಹು ಕಾಲವನ್ನು ತಪ್ಪಿಸಿ ಪೂಜೆ ಮಾಡುವುದು ಒಳ್ಳೆಯದು. ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು ಕೂಡ ರಾಹು ಕಾಲವನ್ನು ಗಮನದಲ್ಲಿಟ್ಟುಕೊಂಡು ಸಮಯವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ನಾಗರ ಪಂಚಮಿ ದಿನ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸರಳವಾಗಿ ನೋಡೋಣ. ನಾವು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಚಿಯಾಗಿ ಪೂಜೆಗೆ ನಾವು ಸಿದ್ಧರಾಗಬೇಕಾಗುತ್ತೆ. ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ನಂತರ ನಾಗದೇವರ ವಿಗ್ರಹ ಅಥವಾ ಚಿತ್ರವನ್ನು ಇಟ್ಟು ಪೂಜೆ ಮಾಡಬೇಕು. ನಾಗದೇವರಿಗೆ ನಾವು ಮೊದಲಿಗೆ ಅರಿಶಿನ, ಕುಂಕುಮ, ಹೂವು, ಗಂಧ ಮುಂತಾದವುಗಳನ್ನು ಅರ್ಪಿಸಬೇಕು. ನಂತರ ದೀಪ ಬೆಳೆಸಿ ನಾಗರ ದೇವರನ್ನು ಭಕ್ತಿಯಿಂದ ಸ್ಮರಿಸಿ ಪೂಜೆ ಮಾಡಬೇಕಾಗುತ್ತೆ. ನಿಮಗೆ ತಿಳಿದಿರುವಂತಹ ನಾಗದೇವರ ಮಂತ್ರ, ನಾಗಸ್ತೋತ್ರ ಅಥವಾ ಸರಳವಾದ ಪ್ರಾರ್ಥನೆಯನ್ನು ಸಹಿತ ಭಕ್ತಿಯಿಂದ ಮಾಡಬಹುದು. ಪೂಜೆ ಮಾಡುವಾಗ ಮುಖ್ಯವಾಗಿ ಮನಸ್ಸಿನಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಇರಬೇಕು. ಇನ್ನು ನಾಗರ ಕಲ್ಲಿಗೆ ಹೋಗಿ ಪೂಜೆ ಮಾಡುವವರು ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಏನಪ್ಪ ಅಂತ ಅಂದರೆ, ನಾಗರ ಕಲ್ಲಿನ ಬಳಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಪೂಜೆಯನ್ನು ಮಾಡಬೇಕು. ಅಲ್ಲಿ ಇರುವ ಸ್ಥಳೀಯ ಆಚರಣೆ ಮತ್ತು ದೇವಸ್ಥಾನದ ನಿಯಮಗಳನ್ನು ಗೌರವಿಸಬೇಕು. ಹಾಲು ಅರ್ಪಿಸುವ ಪದ್ಧತಿ ಇರುವ ಸ್ಥಳಗಳಲ್ಲಿ ಅಲ್ಲಿನ ನಿಯಮಗಳನ್ನು ಅನುಸರಿಸಿ ಹಾಲು ಅಥವಾ ಅಭಿಷೇಕದ ವಸ್ತುಗಳನ್ನು ಅರ್ಪಿಸಬೇಕು. ಆದರೆ ಒಂದು ಮುಖ್ಯವಾದ ವಿಷಯ ಫ್ರೆಂಡ್, ನಿಜವಾದ ಹಾವುಗಳಿಗೆ ಹಾಲು ಕುಡಿಸುವುದು ಸೂಕ್ತವಲ್ಲ. ನಾಗದೇವರ ಆರಾಧನೆಯನ್ನು ನಾಗರ ಕಲ್ಲು ಅಥವಾ ದೇವಸ್ಥಾನದಲ್ಲಿ ಪೂಜೆಯ ರೂಪದಲ್ಲಿ ಮಾಡುವುದು ಉತ್ತಮ. ನಾಗದೇವರನ್ನು ಭಕ್ತಿಯಿಂದ ಪೂಜಿಸುವುದೇ ಮುಖ್ಯ. ಪ್ರಾಣಿಗಳಿಗೆ ತೊಂದರೆ ಆಗುವಂತಹ ಯಾವುದೇ ಆಚರಣೆಗಳನ್ನು ನಾವು ಮಾಡಬಾರ್ದು. ಇನ್ನು ನಾಗರ ಪಂಚಮಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಕೆಲವು ನಂಬಿಕೆಗಳು ಮತ್ತು ಕಥೆಗಳನ್ನು ನೋಡೋಣ.
ನಾಗದೇವರನ್ನು ಶಿವನೊಂದಿಗೆ ಸಂಬಂಧಿಸಿ ಪೂಜಿಸುವ ಪರಂಪರೆಯೂ ಇದೆ. ಶಿವನ ಕಂಠದಲ್ಲಿ ನಾಗನಿರುವ ರೂಪವನ್ನು ನಾವು ನೋಡುತ್ತೇವೆ. ಹಾಗಾಗಿ ನಾಗದೇವರ ಆರಾಧನೆಗೆ ಶ್ರಾವಣ ಮಾಸದಲ್ಲಿ ವಿಶೇಷವಾದಂತಹ ಸ್ಥಾನವಿದೆ. ನಾಗಪಂಚಮಿ ದಿನ ನಾಗದೇವರನ್ನು ಪೂಜಿಸುವುದರಿಂದ ಕುಟುಂಬಕ್ಕೆ ನೆಮ್ಮದಿ, ಶುಭ ಮತ್ತು ಸಮೃದ್ಧಿ ದೊರೆಯಲಿ ಅಂತ ಭಕ್ತರು ಪ್ರಾರ್ಥಿಸುತ್ತಾರೆ. ಇದೇ ಕಾರಣಕ್ಕಾಗಿ ಈ ದಿನ ಅನೇಕ ಮನೆಗಳಲ್ಲಿ ನಾಗದೇವರಿಗೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. ಇನ್ನು ನಾಗರ ಪಂಚಮಿ ಅಂದರೆ ಕೇವಲ ಪೂಜೆ ಮಾಡುವುದು ಅಲ್ಲ, ನಮ್ಮ ಪ್ರಕೃತಿಯೊಂದಿಗೆ ಒಳ್ಳೆಯ ಸಂಬಂಧವನ್ನು ನೆನಪಿಸುವಂಥ ಒಂದು ಹಬ್ಬವೂ ಕೂಡ ಆಗಿದೆ. ಹಾವುಗಳು ಪ್ರಕೃತಿಯ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ನಾಗದೇವರ ಆರಾಧನೆಯ ಜೊತೆಗೆ ಹಾವುಗಳು ಮತ್ತು ಇತರ ಜೀವಿಗಳಿಗೆ ಹಾನಿ ಮಾಡದೆ ಪ್ರಕೃತಿಯನ್ನು ಗೌರವಿಸುವ ಮನೋಭಾವವು ಇರಬೇಕು. ಇನ್ನು ಅಣ್ಣ ತಂಗಿಯರ ಬಾಂಧವ್ಯಕ್ಕೂ ನಾಗರ ಪಂಚಮಿ ಹಬ್ಬವನ್ನು ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿ ಆಚರಿಸುತ್ತಾರೆ. ಅದೇನಪ್ಪ ಅಂದರೆ ತಂಗಿಯರು ಅಣ್ಣನ ಕ್ಷೇಮಕ್ಕಾಗಿ ಪ್ರಾರ್ಥಿಸುವುದು, ಅಣ್ಣ ತಂಗಿಯರು ಪರಸ್ಪರ ಶುಭ ಹಾರೈಸುವುದು ಮುಂತಾದ ಆಚರಣೆಗಳು ಕೆಲವು ಕಡೆಗಳಲ್ಲಿ ಕಂಡುಬರುತ್ತದೆ. ಹೀಗಾಗಿ ನಾಗರ ಪಂಚಮಿ ಭಕ್ತಿ, ಕುಟುಂಬದ ಬಾಂಧವ್ಯ ಮತ್ತು ಪ್ರಕೃತಿಯ ಮೇಲಿನ ಗೌರವವನ್ನು ನೆನಪಿಸುವಂಥ ಒಂದು ವಿಶೇಷವಾಗಿ ಹಬ್ಬವಾಗಿದೆ. ಇನ್ನು ಫ್ರೆಂಡ್ಸ್, ಈ ದಿನ ಉಪವಾಸ ಮಾಡುವವರು ತಮ್ಮ ಆರೋಗ್ಯ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಪವಾಸವನ್ನು ಮಾಡಬೇಕಾಗುತ್ತೆ. ಉಪವಾಸ ಮಾಡಲು ಸಾಧ್ಯವಾಗದವರು ಸಾಮಾನ್ಯವಾಗಿ ಪೂಜೆ ಮಾಡಿ ದೇವರನ್ನು ಸಹಿತ ಸ್ಮರಿಸಬಹುದು. ಭಕ್ತಿಯನ್ನು ತೋರಿಸಲು ಉಪವಾಸ ಮಾಡಲೇಬೇಕು ಅಂತ ಅವಶ್ಯಕತೆ ಏನಿಲ್ಲ. ಆರೋಗ್ಯನೂ ಸಹಿತ ಮುಖ್ಯ. ಮನೆಯಲ್ಲೇ ಪೂಜೆ ಮಾಡುವವರಿಗೆ ತುಂಬ ದೊಡ್ಡ ಪೂಜಾ ವ್ಯವಸ್ಥೆ ಮಾಡಬೇಕೆಂದಿಲ್ಲ. ಸರಳವಾಗಿ ದೀಪ ಬೆಳಗಿಸಿ ಹೂವನ್ನು ಅರ್ಪಿಸಿ ನಾಗದೇವರನ್ನು ಸ್ಮರಿಸಿ ನಿಮ್ಮ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿದರೂ ಸಹಿತ ಭಕ್ತಿಯಿಂದ ಮಾಡಿದ ಪೂಜೆಗೆ ಮಹತ್ವವಿದೆ. ಹೀಗಾಗಿ ಫ್ರೆಂಡ್ಸ್, ನಾಗರ ಪಂಚಮಿಯ ಪ್ರಮುಖ ಮಾಹಿತಿಯನ್ನು ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ನೋಡೋದಾದರೆ, ನಾಗರ ಪಂಚಮಿ ಆಗಸ್ಟ್ 17 ಸೋಮವಾರ ಬಂದಿದೆ. ಪಂಚಮಿ ತಿಥಿ ನಮಗೆ ಆರಂಭ ಆಗುವುದು ಆಗಸ್ಟ್ 16 ಭಾನುವಾರ ಸಂಜೆ 5:52ಕ್ಕೆ. ಹಾಗೆ ಪಂಚಮಿ ತಿಥಿ ಅಂತ್ಯ ಆಗುವುದು ಆಗಸ್ಟ್ 17 ಸೋಮವಾರ ಸಂಜೆ 5 ಗಂಟೆಗೆ. ಪೂಜೆಗೆ ಬೆಳಗಿನ ಸಮಯ 2020 ಪೂಜೆಗೆ ಬೆಳಗಿನ ಸಮಯ ಬೆಳಗ್ಗೆ 6ರಿಂದ 8:38ವರೆಗೆ ಇರುತ್ತೆ. ಈ ಸಮಯದಲ್ಲಿ ಮನೆಯಲ್ಲಿ ನಾಗದೇವರ ಪೂಜೆ ಮಾಡುವುದು ಅಥವಾ ನಾಗರ ಕಲ್ಲಿಗೆ ತೆರಳಿ ಪೂಜೆಯನ್ನು ಮಾಡಬಹುದು. ಬೆಳಗಿನ ಸಮಯದಲ್ಲಿ ಸಾಧ್ಯವಾಗದಿದ್ದರೆ ರಾಹು ಕಾಲವನ್ನು ತಪ್ಪಿಸಿ ಅನುಕೂಲವಾದ ಸಮಯದಲ್ಲಿ ಪೂಜೆ ಮಾಡಬಹುದು. ನಾಗರ ಪಂಚಮಿ ದಿನ ನಾಗದೇವರನ್ನು ಭಕ್ತಿಯಿಂದ ಸ್ಮರಿಸಿ ನಮ್ಮ ಕುಟುಂಬದ ಎಲ್ಲರಿಗೂ ಆರೋಗ್ಯ, ನೆಮ್ಮದಿ, ಸಂತೋಷ ಮತ್ತು ಶುಭವಾಗಲಿ ಅಂತ ಪ್ರಾರ್ಥಿಸು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.